ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ನಾವು ಹೋಯ್ತಾವಿ ಅಂತ ಯಾರಿಗೂ ಹೇಳಿಲ್ಲ. ಅಲ್ಲೇ ಮೊಟ್ಟೆ ಕೇಳ್ತಾವನೆ, ಇಲ್ಲೂ ಅದೇ ಮೊಟ್ಟೆ ಊಟ ಅಷ್ಟೇ. ಒಂದು ಮಳವಳ್ಳಿಯಿಂದ ಇದು ಯಾವುದೋ ಊರ್ ಹೆಸರು ಹೇಳಿದ್ರು. ಬಿಗ್ ಬಾಸ್ ಅಲ್ಲಿ ಯಾವ ತರ ಇದ್ದಾನೆ, ಮನೇಲೂ ಅದೇ ತರ ಇದ್ದಾನೆ. ಇವಾಗ ಅವನಲ್ಲಿ ಯಾಡ್ ಗೆದ್ದು ಬರ್ಲಿ ಅಂತ ಕೇಳ್ಕತ್ತಾವ. ಅವ್ನಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯೇ ಅಲ್ಲ. ಅದು ಗಿಲ್ಲಿ ಇರುವುದಕ್ಕೆ ಇಂಪ್ರೂವ್ ಆಗಿ ಬರ್ತಾ ಇರೋದು ಬಿಗ್ ಬಾಸ್. ಇಷ್ಟ ಆಯ್ತಾ ಅದೇ, ಆದ್ರೆ ಅಂತ ಹುಡುಗ ಅವಳಿಗೆ ಸಿಗಲ್ಲ. ಎಲ್ಲೇ ಹೋದ್ರು ಪುನರ್ಜನ್ಮ ಪಡಿಬೇಕು. ಇಲ್ಲಿ ಅವ್ರು ಆಗ್ತಾರೆ ಅಂತ 3% ಗ್ಯಾರಂಟಿ ಅದೇ ಮಗ. ನನ್ಗೆ ಜಂಟಿಯಾಗಿ ಬಂದಿವಿ, ಇದ್ದಷ್ಟು ದಿವಸ ಇಬ್ರು ಜಂಟಿಯಾಗಿ ಇದ್ದೋಗುವ. ಅವಳು ಆಡ್ತಾ ಇಲ್ವಾ, ಯಾರ ಆಟಕ್ಕೂ ತೊಂದರೆ ಇಲ್ಲ. ಗಿಲ್ಲಿ ನೀನು ಕಪ್ತಕ ಬಪ್ಪ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ರಾಜ್. ಬಿಗ್ ಬಾಸ್ ಮನೆ ಆಟ ಡೇ ಬೈ ಡೇ ರಂಗೇರ್ತಾನೆ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಗಿಲ್ಲಿ ಅವರ ಕ್ರೇಜು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲ, ಬೆಂಗಳೂರಿನಲ್ಲಿರುವಂತಹ ಅವರ ಮನೆಯ ಏರಿಯಾದಲ್ಲೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿ ಗಿಲ್ಲಿ ಅವರು ಇರುವಂತಹ ಮನೆಯ ಮುಂದೆ ಇದ್ದೀನಿ. ಸೊ ನನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇರಬಹುದು, ಈ ಒಂದು ಬಿಲ್ಡಿಂಗ್ ನಲ್ಲಿ ಸದ್ಯಕ್ಕೆ ಗಿಲ್ಲಿ ಅವರು ವಾಸ ಮಾಡ್ತಾ ಇರೋದು. ಇವಾಗ ಅಂದ್ರೆ ಒಂದು ಎರಡು ತಿಂಗಳಿಂದ ಏನು ಬಿಗ್ ಬಾಸ್ ಮನೆಯಲ್ಲಿ ಅವರಿದ್ದಾರೆ. ಆಗಿಂದ ಅವರ ಅಣ್ಣ ಇಲ್ಲಿಗೆ ಬಂದು ಬಿಗ್ ಬಾಸ್ಗೆ ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನ ತಂದು ಕೊಡ್ತಾ ಇರೋದು. ಸದ್ಯಕ್ಕೆ ಈಗ ನನ್ನ ಜೊತೆಗೆ ಗಿಲ್ಲಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವರ ಮನೆ ಅಕ್ಕಪಕ್ಕದಲ್ಲಿರುವಂತಹ ಅವರು ಇದ್ದಾರೆ. ಸೊ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರು ಹೇಗಿದ್ರು ಇಲ್ಲಿ, ಇವರೆಲ್ಲರ ಜೊತೆಗೂ ಹೇಗೆ ಮಾತಾಡ್ತಾ ಇದ್ರು, ಆ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ತಾರೆ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ 3 ಟೈಮ್ ನೋಡ್ತಾ ಇದ್ದೀನಿ ನಾನು. 3 ಟೈಮ್? ಬೆಳಿಗ್ಗೆ 11 ಬರ್ತದೆ, ರಾತ್ರಿ 9 ಬರ್ತದೆ. ನೋಡ್ತಾ ಇರ್ತೀನಿ ಮಗ. ಓಕೆ. ನಿಮ್ಮ ಮನೆ ಪಕ್ಕದಲ್ಲಿರುವಂತಹ ಗಿಲ್ಲಿ ಅವರು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ. ಅವ್ರು ಹೇಗೆ ಆಟ ಆಡ್ತಿದಾರಮ್ಮ? ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ನಾವು ಹೋಯ್ತಾವಿ ಅಂತ ಯಾರಿಗೂ ಹೇಳಿಲ್ಲ. ನಮ್ಗೆ ಅವ್ನು ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಅಷ್ಟೇ ಸ್ಮೂತ್ ಅವನು. ಅಂದ್ರೆ ಇಲ್ಲೇ ಮೊಟ್ಟೆ ಕೇಳ್ತಾವನೆ, ಇಲ್ಲೂ ಅದೇ ಮೊಟ್ಟೆ ಊಟ ಅಷ್ಟೇ. ಒಂದು ಸರಿ, ಇವಾಗ ನೀವು ಹೇಳ್ತಿದ್ರಿ, ಇವಾಗ ಅವರು ನಿಮ್ಮನೆ ಪಕ್ಕದಲ್ಲೇ ಇರೋದು, ಮಾತಾಡಿಸ್ತಿದ್ರ ಅವ್ರು ನಮ್ಮನ್ನ ಮಾತಾಡಿಸ್ತಿದ್ರು. ಊಟ ಆಯ್ತಪ್ಪ, ತಿಂಡಿ ಆಯ್ತಪ್ಪ ಅಂದ್ರೆ ಆಯ್ತು ಕಣಮ್ಮ ಅಂತಿದ್ರು. ನಾವು KM ದೊಡ್ಡಿಗೆ ನಮ್ಮ ಮಗಳು ಕೊಟ್ಟಿದ್ದೀವಿ, ನೀವು ಮಳವಳ್ಳಿಯವರು ಅಂತ ಇದ್ದೀರಿ, ಪಕ್ಕ ಯಾವ ಊರಪ್ಪ ಅಂದೆ. ಅದಕ್ಕೆ ಮಳವಳ್ಳಿಯಿಂದ ಇದು ಯಾವುದೋ ಊರ ಹೆಸರು ಹೇಳಿದ್ರು, ನನ್ಗೆ ಬರ್ತಾ ಇಲ್ಲ. ಅದಕ್ಕೆ ನಿಮ್ಮ ಹಳ್ಳಿಯ ಮಗಳು ಎಲ್ಲಿ ಅಂದರು. KM ದೊಡ್ಡಿಲಿ ಹಳ್ಳಿ ಮರದ ಹತ್ರ ವೆಂಕಟೇಶ್ ಅಂತ ಮೊಬೈಲ್ ಅಂಗಡಿ ಇಟ್ಟವ್ರೆ ಕಣಪ್ಪ ಅಂದೆ. ನಮಗೆಲ್ಲ ಇಲ್ಲೇ ಪರಿಚಯ ಆಗೋದ್ರಲ್ಲ ಅಂದರು. ತಿರ್ಗಾ ಅವ್ರ ಮನೆ ಬಿಲ್ಡಿಂಗ್ ಪಕ್ಕದಲ್ಲಿ, ಅವ್ನ ಬಾಡಿಗೆಗಿರೋ ಬಿಲ್ಡಿಂಗ್ ಮನೆ ಪಕ್ಕದಲ್ಲಿ ಮಳವಳ್ಳಿಯವ್ರವ್ರೆ, KM ದೊಡ್ಡಿ ಪಕ್ಕ ಊರವ್ರವ್ರೆ. ಇವರು ನಿಮ್ಮೂರವ್ರಿಗೆ ಕಣೋ ಅಂತ ಹೇಳಿದೆ. ಹೌದಾ ಅಂದರು. ಮಗ ಇವರು ಗಿಲ್ಲಿ ಅಂತೇಳಿ ಇಲ್ಲ ಅವರೇ ಕರ್ವ ಮಳವಳ್ಳಿ ಹತ್ರ ಅಂದೆ. ಅದಕ್ಕೆ ಒಂದು ಪರಿಚಯ, ಆದರೆ ನಾವು ಮೈಸೂರಲ್ಲಿ ಇದ್ದೀವಿ, ಅಷ್ಟು ಗೊತ್ತಾಗಲ್ಲ ಅಮ್ಮ, ನಮ್ಮ ಮನೆಯವ್ರಿಗೆ ಗೊತ್ತು ಅಂತ ಪಕ್ಕದ ಮನೆಯವ್ರು ಹೇಳಿದ್ರು. ಈ ಏರಿಯಾದಲ್ಲಿ ಎಲ್ಲರ ಜೊತೆಲೂ ಬಿಗ್ ಬಾಸಲ್ಲಿ ಯಾವ ಥರ ಇದ್ದಾನೆ, ಮನೇಲೂ ಅದೇ ಥರ ಇದ್ದಾನೆ ಇವಾಗ ಅವನಲ್ಲಿ. ನೀವು ಅಂದ್ರೆ ಆ ಮನೆಗೆ ಹೋಗೋದಾಗಿರ್ಬಹುದು, ಮನೆ ನೋಡೋದಾಗಿರ್ಬಹುದು ಮಾಡಿದೀರಾ ಅವ್ರ ಮನೆಗೆ? ಮನೆ ಬೇರೆಯವರು ಬಾಡಿಗೆಯವ್ರು ಬತ್ತಿದಾಗ ಹೋಗಿ ಮನೆ ತೋರಿಸಿದೆ. ಅದೇ ಮನೆಗೆ ಗಿಲ್ಲಿ ಸೆಟ್ಲ್ ಆಗಿದ್ದಾನೆ. ಒಂದು ರೂಮ್ ಐತೆ, ಹಾಲ್ ಐತೆ ಅಷ್ಟೇ. ಚಿಕ್ಕದೇ, ಎಷ್ಟು ಅತಿ ದೊಡ್ಡದಾಗೇನು ಮಾಡ್ಕೊಳ್ಳಿಲ್ಲ ಪಾಪ ಅವನು. ಅಲ್ಲಿ ಹೆಂಗೆ ಮಾತಾಡ್ತಾನೆ, ಇಲ್ಲೂ ಅದೇ ಥರ ಚಿಕ್ಕ ಮನೆ ಮಾಡ್ಕೊಂಡು ಎಲ್ಲರ ಜೊತೆಲೂ ನಗ್ನಗ್ತಾ ಇದ್ದಾನೆ. ಅಮ್ಮ, ಇವಾಗ ಏನಂತಂದ್ರೆ, ಇವಾಗ ಒಂದು ಸ್ವಲ್ಪ ಯಾರು ಫೇಮಸ್ ಆಗೋಗ್ಬಿಟ್ರೆ ಯಾರ ಜೊತೆಗೂ ಮಾತಾಡಲ್ಲ. ಅದೇ ಗಿಲ್ಲಿ ಅವರು ನೀವು ಹೇಳಿದ ಪ್ರಕಾರ ಎಲ್ಲರ ಜೊತೆಗೂ ಚೆನ್ನಾಗಿರ್ತಿದ್ರು, ಎಲ್ಲರ ಜೊತೆಗೂ ಮಾತಾಡ್ತಿದ್ರು ಅಂತಿದ್ದೀರಾ? ಗೆಲ್ದೆ ಇದ್ರೂ ಚೆನ್ನಾಗಿ ಎಲ್ಲರ ಜೊತೆಲೂ ಸ್ಮೂತ್ ಆಗಿದ್ದಾನೆ ಮಗ ಅವನು. ಓಕೆ. ಇವಾಗ ಇಷ್ಟ ಆಯ್ತು ಅವನು ನಮ್ಗಲ್ಲಿ ಆಡ್ತಾ ಇರೋದು ಕಾವಿನ ಜೊತೆ. ಹಂಗೆ ಆಡಿ ಗೆದ್ದು ಬರ್ಲಿ ಅಂತ ಕೇಳ್ಕತ್ತಾವೆ ಅಷ್ಟೇ. ಈಗ ಹೇಳ್ತಿದ್ರಿ ಅವ್ರ ಒಂದು ಫೇವ್ರೇಟ್ ಮೊಟ್ಟೆ ಅಂತ, ಇಲ್ಲೂ ಮೊಟ್ಟೆ ಎಲ್ಲ ತಗೊಂಡ್ ಹೋಗ್ತಾ ಇದ್ರು ಅಂತ. ಎರಡು ಕ್ರೇಟ್ ಮೊಟ್ಟೆ ತಗೊಂಡು ಮಡಿಕೊಂಡು ಅವನು ಮೊಟ್ಟೆ ಇದೆ ಮಾಡ್ಕೊಂಡು ತಿಂತಾ ಇದ್ದು. ಅವ್ನು ಅಡುಗೆ ಅಂತೂ ನಾ ಮಾಡೋದು ಕಾಣೆ. ಅಂದ್ರೆ ಆ ಹೋಟ್ಲುಗಳಲ್ಲಿ ಪಾರ್ಸಲ್ ಬತ್ತಿತ್ತು ಮನೆಗೆ, ಅಂದ್ರೆ ಜಾಸ್ತಿ ಮೊಟ್ಟೆ ಯೂಸ್ ಮಾಡ್ತಿದ್ದದ್ದು. ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಗಿಲ್ಲಿ ಅವರು ಯಾರು ಅಂತ ಗೊತ್ತಿತ್ತಾ? ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಗಿಲ್ಲಿ ನನಗೆ ಅದೇ ಪರಿಚಯ. ಫಸ್ಟ್ ಅದೇ ಸ್ಟಾರ್ಟಿಂಗು. ಯಾವೂರಪ್ಪ ಅಂದೆ. ಮಳವಳ್ಳಿ ಹತ್ರ ಅಂತ ಹೇಳಿದ್ರು. ಹಂಗಾಗಿ ನಾನು ಆ ಸ್ಟೋರಿ ಹೇಳಿದೆ. ನಮ್ಮ ಅಳಿಯ ಮಗಳ ದೊಡ್ಡಿ KM ದೊಡ್ಡಿ ಅಂತ ಹೇಳಿದೆ. ಹೌದಾ ಅಂತ ಅಂದರು. ಆಮೇಲೆ ತಿರ್ಗಿ ಗಣಪತಿ ಬುಡಕ್ಕೆ ಹುಡುಗರುಗಳೆಲ್ಲ ಬರಬೇಕಾದ್ರೆ ಚನ್ನಪಟ್ಟಣದವರು, ರಾಮನಗರದವರೆಲ್ಲ ಇಲ್ಲಿ ಗಿಲ್ಲಿ ಹಣ ಅಂದ್ಬಿಟ್ಟು ಸುಮಾರು ಜನ ಫೋಟೋ ತೆಗಿಸ್ಕೊಂಡ್ರು ಹುಡುಗರೆಲ್ಲ. ಆಮೇಲೆ ಎಲ್ಲರಿಗೂ ಬಾಯಿ ಹೇಳ್ಬಿಟ್ಟು ಅವ್ರ ಮೇಲೆ ಹೋದ್ರು. ನಾವು ನಮ್ಮ ಮನೆಗೆ ಹೋದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವ್ರು ಹೇಗಿದ್ದಾರೆ, ಹೇಗೆ ಆಟ ಆಡ್ತಿದ್ದಾರೆ ಅಂತ? ಚೆನ್ನಾಗಿ ಆಡ್ತಾ ಇದ್ದಾನೆ, ಇನ್ನೂ ಆಡಬೇಕಾಗಿತ್ತು ಅಷ್ಟೇ. ಈಗ ಎಲ್ಲರೂ ಅವ್ರು ಮಾಡೋ ಕಾಮಿಡಿಗೆಲ್ಲ ಬೈತಿರ್ತಾರಲ್ಲಿ, ಏನನ್ಸುತ್ತೆ ಅವಾಗ? ಅಲ್ಲಿ ಖುಷಿ. ಅವನಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯೇ ಅಲ್ಲ. ಅದು ಗಿಲ್ಲಿ ಇರುವುದಕ್ಕೆ ಇಂಪ್ರೂವ್ ಆಗಿ ಬರ್ತಾ ಇರೋದು ಬಿಗ್ ಬಾಸ್. ನಿಮಗೆ ಗಿಲ್ಲಿ ಅವ್ರು ಬಿಟ್ರೆ ಇನ್ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಕಾವ್ಯ, ಗಿಲ್ಲಿ ಅವರು. ಅದು ಬಿಟ್ಟು ಧನುಷ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅವನಿಗೆ. ಆದರೆ ಅಶ್ವಿನಿ ಮೇಡಮ್ ಅಂತೂ ಪತ್ತರ್. ಅವ್ರು ಇಲ್ಲಿ ಅಲ್ಲಿ ಎಲ್ಲ ಮೆಸೇಜ್ ಮಡಗ್ತಾರೆ ಅವರು. ಎಲ್ಲಿ ಯಾರಿಗೆ ಹೇಳ್ಬೇಕು ಅಲ್ಲಿ ಹೇಳ್ಬಿಟ್ಟು ಹೇಳಲಿಲ್ಲ ಅಂತಾರೆ. ಅಲ್ಲೇ ಸುದೀಪ್ ಸರೇ ತೋರಿಸಿದ್ರಲ್ಲ ಅವ್ರನ್ನ. ಏನು ಹೇಳಿದ್ರು, ಗಿಲ್ಲಿ ಮನೆಯಲ್ಲಿ ಪಾತ್ರೆ ತೊಳಿ ಅನ್ಬೇಕಾದ್ರೆ ನಾನು ತೊಳೆಯಲ್ಲ ಅಂತ ಅವರೇ ರೋಪ್ ಮಾಡೋದು. ಅದನ್ನು ಬಿಗ್ ಬಾಸಲ್ಲಿ ನೋಡಿದ್ಲೆ ಎಲ್ಲರೂ ಗಿಲ್ಲಿದೆ ಸರಿ ಅಂತ ಒಪ್ಕೊಂಡ್ರು. ಹಂಗಾಗಿ ಗಿಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಇಷ್ಟ ಅಷ್ಟೇ.
ಈಗ ಕಾವ್ಯ ಅವರು ಹಾಗೆ ಗಿಲ್ಲಿ ಅವರು ಮದುವೆ ಆಗ್ರಿ ಅಂತ ಎಲ್ಲ ಮಾತಾಡ್ಕೊಳ್ತಿದಾರಲ್ಲ ಏನ್ ಅನ್ಸುತ್ತೆ ಅಂತ ನೋಡ್ಬೇಕು, ಡೌಟಲ್ಲಿ ಅದೇ ಡೌಟಲ್ಲಿ ಇದೆ, ನೋಡ್ಬೇಕು. ಈಗ ಅವ್ರಿಬ್ರು ಓಕೆ ಅಂದ್ರೆ ಗೆಲ್ಲಿ ಓಕೆ, ಕಾವ್ಯನಲ್ಲೇ ಹೀಗಿರೋದು ಹೊಸ ಅನುಮಾನ. ಅವ್ರಿಬ್ರು ಜೋಡಿ ಇಡೀ ಕರ್ನಾಟಕದ ಜನತೆಗೆ ಇಷ್ಟ ಆಗೋಗ್ಬಿಟ್ಟಿದೆ ಅಲ್ವಾ? ನಿಮಗೆ ಅವ್ರ ಜೋಡಿ ನೋಡಿದಾಗ ಏನ್ ಅನ್ಸುತ್ತೆ? ನಮಗೂ ಇಷ್ಟ ಆಯ್ತಾ ಅದೇ, ಆದ್ರೆ ಅಂತ ಹುಡುಗ ಅವಳಿಗೆ ಸಿಗಲ್ಲ, ಎಲ್ಲೇ ಹೋದ್ರು ಪುನರ್ಜನ್ಮ ಪಡಿಬೇಕು, ಆದ್ರೆ ಒಳ್ಳೇದು ಅಂತ ಹೇಳ್ತಾವ್ನಿ ನಾನು ಕಣವ. ನೀವು ಬಿಗ್ ಬಾಸ್ ನೋಡ್ಕೊಂಡ್ ಬರ್ತಿದ್ದೀರಾ ಅಂದ್ರೆ ಸ್ಟಾರ್ಟಿಂಗ್ ಇಂದನೂ ನೋಡ್ಕೊಂಡ್ ಬರ್ತಿದ್ದೀರಾ? ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ. ಮಧ್ಯ ರಜತ್ತು, ಆಮೇಲೆ ಇವ್ರು ಬಂದಿದ್ರು ಚೈತ್ರ, ಅವ್ರು ಬಂದ ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಮೇಲೆ ಗಿಲ್ಲಿಯವರು ತುಂಬ ಇಂಪ್ರೂವ್ ಮಾಡಿದ್ರು ಅಲ್ಲಿ. ಇವಾಗ ಆ, ಈ ಆಚೆ ಕಡೆ ಜನ ಎಲ್ರಿಗಿಂತ ಜಾಸ್ತಿ ಗಿಲ್ಲಿ ಅವ್ರ ಮೇಲೆ ಗಿಲ್ಲಿ 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 ಅಂತಾರೆ. ಗಿಲ್ಲಿ ಅವ್ರು ವಿನ್ ಆಗ್ತಾರೆ ಅಂತ ಅನ್ಸುತ್ತಾ? ಗಿಲ್ಲಿಯವ್ರು ಆಗ್ತಾರೆ ಅಂತ 3/4% ಗ್ಯಾರಂಟಿ ಅದೇ ಮಗ ನನಗೆ. ಆಗಲೇಬೇಕು ಪಾಪ, ನಮ್ಮಂತ ಬಡವ ಅವನು. ನನ್ನ ಗೆಲ್ಸಿದ್ರೆ ಅವನು ಇನ್ನೊಂದು ಸ್ವಲ್ಪ ಮೇಲೆ ಬರ್ತಾನೇನೋ. ಕೆಳಗವನು ಇವಾಗ. ಅವ್ನು ಇರೋದು ನೋಡಿದ್ರೆ ಒಂದು ಚಿಕ್ಕ ಮನೆ. ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೂ ನಾನು ಹೋಯ್ತಾ ಇದ್ದೀನಿ ಅಂತ ಓನರ್ ಮನೆಯವ್ರಿಗೆ ಹೇಳಿಲ್ಲ ಪಾಪ. ಅವರು ಬಿಗ್ ಬಾಸಲ್ಲಿ ನೋಡ್ಬಿಟ್ಟು ಅಯ್ಯೋ ನಮ್ಮಂದು ಹೇಳಿಲ್ವಲ್ಲ ಅಂತ ಅವರು ಐತೋಜ್ಗ ಪಟ್ಕೊಂಡ್ರು. ಯಾರಿಗೂ ಹೇಳಿಲ್ಲ ಅವನು ಬಿಗ್ ಬಾಸ್ಗೆ ಹೋಯ್ತೀನಿ ಅಂತ. ಈ ಏರಿಯಾದ ಜನಗಳ ಜೊತೆಗೆಲ್ಲ ಅಂದ್ರೆ ಆಚೆ ಕಡೆ ಎಲ್ಲ ಬಂದಾಗ ಮಾತಾಡ್ತಾ ಇದ್ರ, ಏನ್ ಮಾತಾಡ್ತಿದ್ರು? ಊಟ ಆಯ್ತಾ ಅಮ್ಮ ಅಷ್ಟೇ. ಆಮೇಲೆ ತಿರ್ಗಿ ಅವ್ರ ಮನೆಯಲ್ಲಿ ಒಂದೆರಡು ಹುಡುಗರು ಊಟ ಮಾಡಲ್ಲ, ಅವ್ರು ಈಚೆಗೆ ಬಟ್ಲಿಗೆ ಹಾಕೋ ಬತ್ತಿದ್ರು. ಅಲ್ಲಿ ಅಣ್ಣ ಬತ್ತದೆ ನೋಡು, ಅಣ್ಣ ಬತ್ತದೆ, ಅದ್ರ ಸಪ ಊಟ ಮಾಡ್ಲಿ ಅಂದ್ರೆ ತರ್ಲ ಕೋಲು ಅನ್ನೋರು. ಅವ್ನ ಕಡ್ಡಿ ಹಿಡ್ಕಂದ್ರೆ ಊಟ ತಿನ್ಕೋ ಅಷ್ಟೇ. ಓಕೆ ಅಮ್ಮ, ಇನ್ನ ಈಗ ಬಿಗ್ ಬಾಸ್ ಅಲ್ಲಿ ಜಾಸ್ತಿ ಇವಾಗ ನೀವು ನೋಡಿರೋ ಪ್ರಕಾರವಾಗಿ ಕಾವ್ಯ ಹಾಗೆ ಗಿಲ್ಲಿ ಅವರ ಜೋಡಿ ತುಂಬಾ ಇಷ್ಟಪಡ್ತಿದ್ದಾರೆ ಜನ. ತುಂಬಾ ಇಷ್ಟಪಟ್ಟದೆ. ನ್ಯೂಸಲ್ಲೂ ನೋಡ್ತೇನೆ, ಕಲರ್ಸ್ ಕನ್ನಡ ನೋಡ್ತೀನಿ, ಆಮೇಲೆ ಸುವರ್ಣ ನ್ಯೂಸ್ ನೋಡ್ತೀನಿ. ಬಿಗ್ ಬಾಸ್ ನೋಡ್ತಿದ್ದಂಗೆ ಅಡ್ವರ್ಟೈಸ್ ಬಂದಾಗ ನ್ಯೂಸ್ಗಳ್ನು ನೋಡ್ತೀನಿ. ತುಂಬಾ ಇಷ್ಟ ಆಯ್ತು ನನಗೆ. ಎಲ್ಲಾ ಜನನು ನೋಡ್ತಾ ಇದ್ದಾರೆ. ಇವಾಗ ಗಿಲ್ಲಿ ಅವರಿಂದಾನೇ ಕಾವ್ಯನ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ ತನಕ ಅಂತ ಎಲ್ಲ ಹೇಳ್ತಾರೆ, ನಿಜನಾ? ಹೇಳ್ತಾವ್ರೆ. ಜಂಟಿಯಾಗಿ ಬಂದಿವಿ, ಇದ್ದಷ್ಟು ದಿವಸ ಇಬ್ರು ಜಂಟಿಯಾಗಿದ್ದು ಹೋಗುವ, ನಾನು ನಿನ್ನ ಕೈ ಬಿಡಲ್ಲ, ನಾನು ಎಲ್ಲಿ ತನಕ ಇರ್ತೀನಿ ಅಲ್ಲಿ ತನಕ ನಿನ್ನ ಕರ್ಕೊಯ್ತೀನಿ ಅಂದವನೇ. ಅವನೊಂದು ಮಾತಿಗೆ ಬೆಲೆ ಕೊಟ್ಟಿ ಅವಳು. ಅವನು ಓಕೆ ಅಂದ್ರೆ ಓಕೆ. ಓಕೆ. ಇವಾಗ ಏನಾದ್ರು ಎಲ್ಲರೂ ಏನು ಹೇಳ್ತಾವ್ರೆ, ಇವನು ಅವಾಗಲೇ ಅಂದ, ಯಾರು ರಾಶಿಕಾ ಹೇಳಿದ್ಲಲ್ಲ, ಇವನು ನಿನ್ನ ಎಲ್ಲಿ ಗಂಟೆ ಇರ್ತೀನಿ ಅಲ್ಲಿ ಗಂಟನ ಕರ್ಕೊಯ್ತೀನಿ ಅಂತ ಹೇಳವನೇ, ಅದಕ್ಕೆ ಅವಳು ಬತ್ತಾವಳೆ ಅಂದ್ಲಿ. ಅವಳು ಆಡ್ತಾ ಇಲ್ವಾ? ಯಾರ ಆಟಕ್ಕೂ ತೊಂದರೆ ಇಲ್ಲ, ಅವಳು ಇಚ್ಛೆ ಅಂತ ಅವಳು ಆಟ ಆಡ್ತಾಳೆ. ಏನೋ ಕಾವು ಅನ್ಕೊಂಡು ಹೋಯ್ತಾವನೆ, ಅದೊಂದು ಬೆಲೆ ಉಳಿಸ್ಬೇಕು ಅವಳು ಅಷ್ಟೇ. ಅವನ್ನ ಈಗ ಕಾವ್ಯ ಅವ್ರ ಮನೇಲಿ ಗಿಲ್ಲಿ ಅವ್ರಿಗೆ ಬ್ರೇಸ್ಲೈಟ್ ಕೊಟ್ರು, ಅದನ್ನೆಲ್ಲ ನೋಡಿದ್ರಾ? ನೋಡಿದೆ ಮಗ, ತುಂಬ ಇಷ್ಟ ಆಯಿತು. ಅಂದರೆ ಅವರಪ್ಪ ಏನೋ ಕೊಡಬೇಕು ಅನ್ನೋ ಪ್ರೀತಿಯಿಂದ ಕೊಟ್ಟಿದ್ದಾನೆ, ಅದನ್ನೇ ಎಂಗೇಜ್ಮೆಂಟ್ ಅಂತ ಅನ್ಕತ್ತವ್ರೆ. ನೋಡಬೇಕು. ಗಿಲ್ಲಿ ಅವ್ರು ಹೇಳಿದಲ್ಲ ಎಂಗೇಜ್ಮೆಂಟ್ ಅಂತ. ಅದಕ್ಕೆ ಕಾವ್ಯ ನಮ್ಮ ಕಡೆ ರಿಂಗು ಅಂತ ಹೇಳವಳಲ್ಲ. ಇವಾಗ ಬಿಗ್ ಬಾಸ್ ಇಂದ ಬಂದ ನಂತರದಲ್ಲಿ ಇಲ್ಲೇ ಏನಾದ್ರು ಬಂದ್ರೆ ಏನ್ ಮಾತಾಡ್ತೀರಾ ಅವ್ರ ಜೊತೆಗೆ? ಚೆನ್ನಾಗಿ ಮಾಡ್ಬೇಕನಪ್ಪ ನೀನು, ಹಾಗೆ ನೀನಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯೇ ಅಲ್ಲ ಅದು. ಚೆನ್ನಾಗಿ ಮಾಡಿದೆ ನೀನು, ಹೋಗ್ಬೇಕಾದ್ರೆ 7 ಕಿಲೋ ಮಗ ಅಂತ ಕೇಳ್ಕೊತೀವಿ ಅಷ್ಟೇ. ಅಲ್ಲಿ ಹೆಂಗಿದ್ದು ಬಂದೆ, ಇಲ್ಲಿ ಹೆಂಗಿದ್ದೋದೆ, ಈಗಲೂ ಹಂಗೆ ಚೆನ್ನಾಗಿರಪ್ಪ ಅಂತ ಕೇಳ್ಕೊತೀವಿ ಅಷ್ಟೇ. ಓಕೆ, ಇವಾಗ ಅಲ್ಲ ಕೊನೆಯದಾಗಿ ನಿಮ್ ಕಡೆಯಿಂದ ಗಿಲ್ಲಿ ಅವರಿಗೆ ನಮ್ಮ ವಾಹಿನಿ ಮೂಲಕ ಒಂದು ಹಾರೈಕೆ. ಗಿಲ್ಲಿ, ನೀನು ಕಪ್ತಕ ಬಪ್ಪ, ನಮಗೆಲ್ಲ ತುಂಬ ಖುಷಿ ಆಯ್ತದೆ. ಪಕ್ಕದ ಮನೇಲಿ ಇದ್ರು ನಮ್ಗೆ ಹೇಳ್ದೆ ಹೋಗಿದ್ಯಾ ರಾಧಮ್ಮ ಅಂತೇಳಿ ಮಾತಾಡ್ತಾ ಇದ್ದೀನಿ, ಗೆದ್ದು ಬಾಪ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದು ಗಿಲ್ಲಿ ಅವರ ಬೆಂಗಳೂರು ಮನೆ ಪಕ್ಕದಲ್ಲಿರುವಂತಹ ಪಕ್ಕದ ಮನೆಯವರ ನೆರೆಹೊರೆಯವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.